ಹಲೋ ನಮಸ್ಕಾರ. ಈ ಮೆಟ್ಲಿಂಗ್ ರಸ್ತೆಗೆ ಹೊಂದ್ಕೊಂಡಂಥ ಜಾಗ 36 ಕುಂಟೆ ತೆಂಗಿನ ತೋಟ ಜೊತೆಗೆ ವಿಲೇಜ್ ನಿಯರ್ ಇರ್ತಕ್ಕಂಥ ಜಾಗ. ಇಲ್ಲಿ ಮನೆಗಳು ಕಾಣಿಸ್ತಾ ಇದೆಯಲ್ಲ ಅದೇ ವಿಲೇಜು. 5 ಲೈನು ತೆಂಗಿನ ಮರ ಬರುತ್ತೆ. 1 2 3 4 ಆ ಕಡೆ 5 ಲೈನ್ ರೋಡ್ ಬಿಡ್ತು 100 ರಿಂದ 120 ಅಡಿ ಅಗಲ ಸಿಗುತ್ತೆ. ಬಾಕ್ಸ್ ಆಗಿದೆ. ಇಲ್ಲಿ ವಾಟ್ರಿಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಇದು ಬೌಂಡ್ರಿ ಲಾಸ್ಟ್. ಇದು ಬೌಂಡ್ರಿ ಲಾಸ್ಟ್. ಒಂದು ಎಕರೆಗೆ 4 ಕುಂಟೆ ಕಮ್ಮಿ ಇದೆ. ಚನ್ನಪಟ್ಟಣ ಬಸ್ ಸ್ಟ್ಯಾಂಡಿಂದ ಈ ಲ್ಯಾಂಡ್ಗೆ 6.5 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ 7 ಕಿಲೋಮೀಟ್ರ್ ಆಗುತ್ತೆ. ಈ ಪಾತಿ ಪ್ಲಸ್ ಪಕ್ಕದ ಪಾತಿ 2 ಪಾತಿನೂ ಬರುತ್ತೆ. ಬಾಕ್ಸ್ ಆಗಿದೆ. ಏನು ಈ ತೆಂಗಿನ ಮರ ಕಾಣಿಸ್ತಾ ಇದೆ ಹೀಗೆ ಸ್ಕ್ವೇರ್ ಆಗಿ ಬರುತ್ತೆ. 36 ಕುಂಟೆ. ಮನೆಗಳಲ್ಲಿ ಕಾಣಿಸ್ತಾ ಇದೆ. ಸೇಫ್ಟಿ ಇದೆ. ಯಾವುದೇ ರೀತಿ ವಾಸ ಮಾಡೋದಕ್ಕೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಜೊತೆಗೆ ಈಸ್ಟ್ ಫೇಸ್ಗೆ ರಸ್ತೆ ಬರುತ್ತೆ. ಫಾರ್ ಗುಂಟೆ ಬಂದು 2,50,000 ಹೇಳ್ತಾಯಿದ್ದಾರೆ. ನೆಗೋಷಿಯಬಲ್ಲು. ಕ್ಲಿಯರ್ ಇದೆ ಡಾಕ್ಯುಮೆಂಟು. ಜನರಲ್ ಪ್ರಾಪರ್ಟಿ. ಬೆಂಗಳೂರು 67 ಕಿಲೋಮೀಟ್ರ್ ಆಗುತ್ತೆ. ಕೆಂಗೇರಿ 55 ಕಿಲೋಮೀಟ್ರ್ ಆಗುತ್ತೆ. ಲಾಸ್ಟ್ ಬೌಂಡ್ರಿ ಅದೇ ಇದೆ. ಮರ ಇದೆಯಲ್ಲ ಈ ಕಡೆ ಜೋಳ ಹಾಕ್ಕೊಂಡಿದ್ದಾರೆ, ಆ ಕಡೆ ಏನೂ ಮಾಡಿಲ್ಲ ಇನ್ನು. ಹೀಗೆ ಬಾಕ್ಸಾಗಿ ಒಂದೇ ಬಾಕ್ಸಾಗಿ 5 ಲೈನ್ ತೆಂಗಿನ ಮರ ಬರುತ್ತೆ. ಅಕ್ಕಪಕ್ಕ ಎಲ್ಲ ತೋಟಗಳೇ. ಇಲ್ಲಿ ಮುಂದೆ ಬೆಂಗಳೂರವರು ಸಹ ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ ನೋಡಿ. ಅಲ್ಲಿ ಮನೆ ಕಾಣಿಸ್ತಾ ಇದೆಯಲ್ಲ ಅದು ಬೆಂಗಳೂರವರು ತಗೊಂಡು ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಇಲ್ಲಿ ವಾಟ್ರಿಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಲ್ಯಾಂಡ್ ಬ್ಯಾಕ್ ಸೈಡು ಎಲೆಕ್ಟ್ರಿಕಲ್ ಇದೆ. ಕ್ಲಿಯರ್ ಡಾಕ್ಯುಮೆಂಟು, ಜನರಲ್ ಪ್ರಾಪರ್ಟಿ, ರೆಡಿ ಟು ರಿಜಿಸ್ಟ್ರಿಗೆ ಇರ್ತಕ್ಕಂಥ ಈ ಜಾಗ. ಆಸಕ್ತರು ಸಂಪರ್ಕಿಸಿ. ಸಾಯಿಬಾಬಾ ಪ್ರಾಪರ್ಟೀಸ್ ಚನ್ನಪಟ್ಟಣ. ಇದು ಮೆಟ್ಲಿಂಗ್ ರಸ್ತೆ. ಇದು ವಿಲೇಜಿಂದ ಬರ್ತಕ್ಕಂಥ ರಸ್ತೆ. ಇದು ನೋಡಿ ಮನೆಗಳೇ ಊರು. ಇದೇ ಪ್ರಾಪರ್ಟಿ.